ವಾರ್ತೆಗಳಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ರಿಲ್ಯಾಕ್ಸ್ ಮಾಡೋದಕ್ಕೆ ಐತಿಹಾಸಿಕ ಪ್ರಮಾದ, ಶಾಸಕರ ಮನರಂಜನೆಗಾಗಿ ಇತಿಹಾಸಕ್ಕೆ ಕೊಳ್ಳಿ. ಬಾಲಬ್ರೂಯಿ ಕಟ್ಟಡದಲ್ಲಿ ಶಾಸಕರ ಕ್ಲಬ್ ಬೇಕಾ? ಇದು ಬಾಲಬ್ರೂಯಿ ಉಳಿಸಿ #ಸೇವ್ ಬಾಲಬ್ರೂಯಿ ನ್ಯೂಸ್ 18 ಕನ್ನಡದ ಮೆಗಾ ಕ್ಯಾಂಪೇನ್. ಯಾವಾಗ ಬಾಲಬ್ರೂಯಿ ಅತಿಥಿ ಗೃಹದಲ್ಲಿ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರ ಗೊತ್ತಾಯಿತು, ನ್ಯೂಸ್ 18 ಕನ್ನಡದಲ್ಲಿ ನಾವು ಅಭಿಯಾನವನ್ನ ಮಾಡೋದಕ್ಕೆ ಕೈಗೆತ್ಕೊಂಡ್ವಿ. ಮೊದಲು ಈ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದೆ ನ್ಯೂಸ್ 18 ಕನ್ನಡದಲ್ಲಿ. ಬಾಲಬ್ರೂಯಿ ಅತಿಥಿ ಗೃಹ ಉಳಿಸಿ ಅಭಿಯಾನವನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ ಜೊತೆಗೆ ಸಾಕಷ್ಟು ಜನ ಕೈ ಜೋಡಿಸಿದ್ರು. ಇದೀಗ ನ್ಯೂಸ್ 18 ಕನ್ನಡದ ಅಭಿಯಾನಕ್ಕೆ ಹೈ ಬಲ ಸಿಕ್ಕಿದೆ, ಅಂದ್ರೆ ಹೈಕೋರ್ಟ್ ನಿಂದ ಬಲ ಸಿಕ್ಕಿದೆ. ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ನಿರ್ಮಾಣಕ್ಕೆ ತಡೆಯನ್ನ ಹಾಕಿದೆ, ಈಗ ಬ್ರೇಕ್ ಅನ್ನ ಹಾಕಿದೆ ಹೈಕೋರ್ಟ್. ಸದ್ಯಕ್ಕೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಬೇಕು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹೈಕೋರ್ಟ್ನ ವಿಭಾಗೀಯ ಪೀಠ ಮಧ್ಯಂತರ ಆದೇಶವನ್ನ ಕೊಟ್ಟಿರೋದು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಈಗ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಸದ್ಯಕ್ಕೆ ಹೆಂಗಿದೆ ಅದೇ ತರ ಪರಿಸ್ಥಿತಿ ಇರಬೇಕು, ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು ಅಂತ. ಅದರಲ್ಲೂ ಬಾಲಬ್ರೂಯಿ ಆವರಣದ ಮರಗಳನ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರದು, ಕೋರ್ಟ್ನ ಪರ್ಮಿಷನ್ ಇಲ್ಲದೆ ಮರ ಕಟ್ ಮಾಡುವಂತಿಲ್ಲ ಅಂತ ಆದೇಶದಲ್ಲಿ ಇದೆ. ಬಾಲಬ್ರೂಯಿ ಆವರಣದ ಮರಗಳ ಸರ್ವೆ ಕೂಡ ನಡೆಸಬೇಕು ಅಂತ ಆದೇಶದಲ್ಲಿ ಮೆನ್ಷನ್ ಆಗಿದೆ. ಇನ್ನು ಮರಗಳ ಗಣತಿ ವರದಿ ಸಲ್ಲಿಕೆ ಮಾಡಬೇಕು ಅಂತ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮಧ್ಯಂತರ ಆದೇಶದಲ್ಲಿ ಇದೆಲ್ಲವೂ ಕೂಡ ಮೆನ್ಷನ್ ಆಗಿದೆ. ಸದ್ಯಕ್ಕೆ ಮುಂದಿನ ವಿಚಾರಣೆಯನ್ನ ನವೆಂಬರ್ 19ಕ್ಕೆ ಕೈಗೊಳ್ಳುತ್ತೆ ಅಂತ ಈಗ ಕೋರ್ಟ್ ಹೇಳಿದೆ. ಸೊ ಬಾಲಬ್ರೂಯಿಯಲ್ಲಿ ಈಗ ಸದ್ಯಕ್ಕೆ ಅದು ಅತಿಥಿ ಗೃಹ ಆಗಿದೆ. ಬಟ್ ಇಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಪರಿಷತ್ನ ಸದಸ್ಯರು ಅಥವಾ ಮಾಜಿ ಸದಸ್ಯರು, ಒಟ್ನಲ್ಲಿ ಜನಪ್ರತಿನಿಧಿಗಳು ಅಲ್ಲಿ ಹೋಗೋದು ಮನರಂಜನೆಗೋಸ್ಕರ. ಐಷಾರಾಮಿ ಕೊಠಡಿಗಳಿರ್ಬೋದು, ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್, ಹೀಗೆ ತಮ್ಮ ಮನರಂಜನೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡೋದಕ್ಕೆ ಹೊರಟಿದ್ರು. ಎಲ್ಲರೂ ಇದ್ರಲ್ಲಿ ಕೈ ಜೋಡಿಸಿದ್ರು, ಯಾರ ವಿರೋಧನೂ ಇರಲಿಲ್ಲ. ಇನ್ಫ್ಯಾಕ್ಟ್ ಅಂದ್ರೆ ಜನಪ್ರತಿನಿಧಿಗಳ ವಿರೋಧ ಇರಲಿಲ್ಲ. ಬಟ್ ಸಾರ್ವಜನಿಕರು ಇದಕ್ಕೆ ಕಿಡಿಕಾರ್ತಾ ಇದ್ರು, ಯಾಕಂದ್ರೆ ಅದಕ್ಕೊಂದು ಇತಿಹಾಸ ಅಂತಿದೆ. 181 ವರ್ಷಗಳ ಹಳೆ ಕಟ್ಟಡ ಅದು. ಇಂಥ ಕಟ್ಟಡದಲ್ಲಿ ಇವರು ಅದನ್ನ ಕಂಪ್ಲೀಟ್ ಆಗಿ ರಿನೋವೇಟ್ ಮಾಡ್ತಾರೆ, ಅದರ ಸ್ವರೂಪನೇ ಬದಲಾವಣೆ ಮಾಡಿ ಹಾಕ್ಬಿಡ್ತಾರೆ. ಹೇಳಿ ಕೇಳಿ ಅಂತ ಒಂದು ಪಾರಂಪರಿಕ ಕಟ್ಟಡದಲ್ಲಿ ಇವ್ರು ಹೋಗಿ ಮನರಂಜನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇವರು ದೆಹಲಿ ಮಾದರಿ ಹೇಳ್ತಾರೆ, ಕ್ಲಬ್ ಹೌಸ್ ನಮಗೂ ನಿರ್ಮಾಣ ಇಲ್ಲಿ ಆಗಬೇಕು ಅಂತ ಹೇಳ್ತಾರೆ. ಅದು ಬೇಕಾದ್ರೆ ಬೇರೆ ಕಡೆ ಮಾಡ್ಕೊಳ್ಳಿ, ಆದ್ರೆ ಈ ಜಾಗದಲ್ಲಿ ಬೇಡ, ಈ ಕಟ್ಟಡದಲ್ಲಿ ಬೇಡ ಅಂತ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೋರ್ಟಿಗೆ ಹೋಯ್ತು ಸದ್ಯಕ್ಕೆ, ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಯ್ತು. ಅದಾದ್ಮೇಲೆ ಅರ್ಜಿ ವಿಚಾರಣೆ ಮಾಡಿದಂತ ಟೈಮ್ನಲ್ಲಿ ಕೋರ್ಟ್ ಇದೀಗ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಆರ್ಯ. ಮಂಜುನಾಥ್ ಆರ್ಯ, ಫಸ್ಟ್ ಈ ಅಭಿಯಾನ ಸ್ಟಾರ್ಟ್ ಮಾಡಿದೆ, ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೆ ನ್ಯೂಸ್ 18 ಕನ್ನಡದಲ್ಲಿ ನಾವು. ಸೊ ಈಗ ಬಾಲಬ್ರೂಯಿ ಕಟ್ಟಡ ಏನಿದೆ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು, ಅದರಲ್ಲೂ ಮರ ಅಂತೂ ಕಟ್ ಮಾಡಂಗೆ ಇಲ್ಲ, ಸರ್ವೆ ಆಗಬೇಕು ಅಂತೆಲ್ಲ ಹೈಕೋರ್ಟ್ ಹೇಳಿದೆ. ಈಗ ಮಧ್ಯಂತರ ಆದೇಶದಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದೆ ಹಂಗಾದ್ರೆ ಕೋರ್ಟ್? ಎಸ್, ಖಂಡಿತವಾಗೂ ಶರ್ಮಿತಾ, ನ್ಯೂಸ್ 18 ಕನ್ನಡ ಒಂದು ಅಭಿಯಾನವನ್ನು ಶುರು ಮಾಡಿತ್ತು. ಬಾಲಬ್ರೂಯಿ ಅತಿಥಿ ಗೃಹವನ್ನ ಯಾವುದೇ ಕಾರಣಕ್ಕೂ ಕೂಡ ಡೆಮೊಲಿಷನ್ ಮಾಡಬಾರ್ದು ಅಂತ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಸಂಕಷ್ಟದ ಟೈಮ್ನಲ್ಲಿ ಅಲ್ಲಿ ಉಳ್ಕೊಳ್ಳೋದಕ್ಕಾಗಿರ್ಬೋದು, ಜೊತೆಗೆ ಅಲ್ಲಿ ಒಂದಷ್ಟು ಸುಮಾರು 700ರಿಂದ 800 ಮರಗಳಿದೆ. ಆ ಒಂದು ಮರಗಳನ್ನ ಕಡಿಬೇಕಾಗುತ್ತೆ. ಇಂದಿನ ಸರ್ಕಾರ ಕೂಡ ಒಂದು ನಿರ್ಧಾರಕ್ಕೆ ಬಂದಿತ್ತು, ಬಾಲಬ್ರೂಯಿ ಅತಿಥಿ ಗೃಹವನ್ನ ಡೆಮೊಲಿಷನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕ್ಲಬ್ ಅನ್ನ ಕಟ್ಟಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೂ ಕೂಡ ಬಂದಿತ್ತು. ಇದನ್ನ ವಿರೋಧ ವ್ಯಕ್ತ ಮಾಡುತ್ತಲೇ ನ್ಯೂಸ್ 18 ಕನ್ನಡ ಒಂದು ಅಭಿಯಾನವನ್ನು ಮಾಡಿತ್ತು. ಅಭಿಯಾನದ ಅನ್ವಯವಾಗಿ ಸಾಕಷ್ಟು ಜನರ ಒಂದು ಬಳಿ ಕೂಡ ಅಷ್ಟೇ ಅವರ ಒಂದು ವರ್ಷನ್ ಅನ್ನು ಕೂಡ ಕೇಳಿದ್ವಿ. ಅಲ್ಲಿಯೂ ಕೂಡ ಅಷ್ಟೇ ಎಲ್ಲರೂ ಒಂದು ವಿರೋಧವನ್ನ ವ್ಯಕ್ತ ಮಾಡ್ತಿದ್ರು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕ್ಲಬ್ ನ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ವಿರೋಧವನ್ನು ಕೂಡ ವ್ಯಕ್ತ ಮಾಡಿದ್ರು. ಇದರ ಅನ್ವಯವಾಗಿ ಕೋರ್ಟ್ಗೂ ಕೂಡ ಅಷ್ಟೇ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಆ ಒಂದು ಅರ್ಜಿಯ ಪರಿಶೀಲಿಸಿದಂತ ಹೈಕೋರ್ಟ್ ಕೂಡ ಅಷ್ಟೇ ಇವತ್ತು ಒಂದು ಮಧ್ಯಂತರ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂತಹದ್ದು. ಆ ಒಂದು ಆದೇಶದಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಒಂದು ಬಾಲಬ್ರೂಯಿ ಅತಿಥಿ ಗೃಹದಲ್ಲಿ ಸುಮಾರು 700ರಿಂದ 800 ಮರಗಳಿದೆ. ಆ ಒಂದು ಕ್ಲಬ್ ಅನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಎಲ್ಲಾ ಮರಗಳನ್ನು ಕೂಡ ನೀವು ಡೆಮೊಲಿಷನ್ ಮಾಡಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಲ್ಲಿ ಕ್ಲಬ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡೋದಿಲ್ಲ. ಜೊತೆಗೆ ಅಲ್ಲಿದ್ದಂತ ಎಷ್ಟು ಮರಗಳಿದೆ, ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ ವರದಿಯನ್ನ ಮಾಡಿಕೊಂಡು ಆ ಒಂದು ವರದಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂತ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಜೊತೆಗೆ ಈ ಒಂದು
ಕ್ಲಬ್ ನಿರ್ಮಾಣ ಮಾಡುವಂತಹ ಕುರಿತಾಗಿ ಕೂಡ ಅಷ್ಟೇ ಏನು ವಿಚಾರಣೆ ಇತ್ತು ಆ ಒಂದು ವಿಚಾರಣೆಯನ್ನು ಕೂಡ ಅಷ್ಟೇ ನವೆಂಬರ್ 19ಕ್ಕೆ ಮತ್ತೆ ಮುಂದೂಡಿದ್ದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಕ್ಲಬ್ ನಿರ್ಮಾಣ ಬೇಡ ಅನ್ನುವಂತಹ ಒಂದು ಆದೇಶವನ್ನು ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಹೈಕೋರ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಅಷ್ಟೇ ಅಲ್ಲಿ ಬಾಲಗೃಹಿ ಆ ಒಂದು ಅತಿಥಿ ಗೃಹದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಕ್ಲಬ್ ಬೇಡ ಅನ್ನುವಂತಹ ಒಂದು ಮಾತನ್ನೇ ಕೂಡ ಸುಮಾರು ಜನರು ಹೇಳಿದ್ರು. ಅದನ್ನು ಕೂಡ ನಾವು ನ್ಯೂಸ್ 18 ಕನ್ನಡದಲ್ಲಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಈ ಒಂದು ಸುದ್ದಿ ಅನುಗುಣವಾಗಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಆ ಒಂದು ಅರ್ಜಿಯನ್ನ ಪರಿಶೀಲಿಸಿದಂತಹ ಬಳಿಕ ಮತ್ತು ಅಲ್ಲಿದ್ದಂತಹ ಕ್ಲಬ್ ಅನ್ನ ನಿರ್ಮಾಣ ಮಾಡಿದ್ರೆ ಏನೆಲ್ಲ ರೀತಿಯಂತ ಅವಾಂತರಗಳಾಗುತ್ತೆ, ಯಾವೆಲ್ಲ ರೀತಿಯಂತ ಸಂಕಷ್ಟ ಆಗುತ್ತೆ, ಜೊತೆಗೆ ಅಲ್ಲಿದ್ದಂತಹ ಮರಗಳನ್ನ ಕಡಿಬೇಕಂತ ಅನಿವಾರ್ಯತೆ ಕೂಡ ಬರುತ್ತೆ ಅನ್ನುವಂತ ಎಲ್ಲಾ ಒಂದು ಅಂಶಗಳನ್ನು ಕೂಡ ಅಷ್ಟೇ ಆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ರು. ಇದೆಲ್ಲವನ್ನು ಕೂಡ ಅಷ್ಟೇ ಕೋರ್ಟ್ ಕೂಲಂಕುಷವಾಗಿ ಪರಿಶೀಲನೆ ಮಾಡಿತು. ಪರಿಶೀಲನೆ ಮಾಡಿದಂತಹ ಬಳಿಕ ಇಷ್ಟೊಂದು ಮರಗಳನ್ನ ಕಡಿಬೇಕಾದ್ರೆ ಅಲ್ಲಿ ಕ್ಲಬ್ನ ಅವಶ್ಯಕತೆ ಏನಿರುತ್ತೆ ಅನ್ನುವಂತ ನಿರ್ಧಾರಕ್ಕೂ ಕೂಡ ಕೆಲವೊಂದು ಕೋರ್ಟ್ ಬಂದಂಗೆ ಈಗ ಸದ್ಯಕ್ಕೆ ಒಂದು ತಾತ್ಕಾಲಿಕವಾಗಿ ಒಂದು ತಡೆಯನ್ನ ಕೊಟ್ಟಿರೋದು ಅಷ್ಟೇ ಅಲ್ಲದೆ ಈ ಒಂದು ವಿಚಾರಣೆಯನ್ನು ಕೂಡ ಅಷ್ಟೇ ನವೆಂಬರ್ 19 ಕೂಡ ಮುಂದೂಡಿರುವಂತಹದ್ದು. ಶರ್ಮಿತಾ, ಮಂಜುನಾಥ್, ಮತ್ತೊಂದು ವಿಚಾರ ಅಂತಂದ್ರೆ ಈಗ PL ಸಲ್ಲಿಕೆ ಆಯ್ತು, ಅರ್ಜಿ ವಿಚಾರಣೆ ಇವತ್ತಾಯ್ತು, ಮಧ್ಯಂತರ ಆದೇಶ ಬಂತು. ಈಗ ಜನಪ್ರತಿನಿಧಿಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದವರು ಅಥವಾ ನಮ್ಮ ಅಭಿಯಾನದ ಬಗ್ಗೆ ಮಾತನಾಡಿದವರು ಅವರೆಲ್ಲ ಒಕ್ಕರಲಿಂದ ಹೇಳಿದ್ದು ನಮಗೊಂದು ಕ್ಲಬ್ ಬೇಕು, ಅಲ್ಲೇ ಮಾಡ್ತೀವಿ, ನಾವು ಕಟ್ಟಡವನ್ನ ಟಚ್ಚೇ ಮಾಡಲ್ಲ, ಅದನ್ನ ರಿನೋವೇಟ್ ಮಾಡಲ್ಲ, ಮರಗಳನ್ನ ಕಡಿಯಲ್ಲ, ಅಲ್ಲಿ ಬೇಕಾದಷ್ಟು ಜಾಗ ಇದೆ, ಅಲ್ಲಿ ನಾವು ಕ್ಲಬ್ ಮಾಡ್ತೀವಿ ಅಂತ ಹೇಳಿದ್ರು. ಈ ತರ ಅವ್ರ ಪರ ವಕೀಲರು ಯಾರು ಏನು ಇನ್ಫಾರ್ಮೇಶನ್ ಕೊಡ್ಲಿಲ್ವಾ ಕೋರ್ಟ್ಗೆ? ಎಸ್, ಖಂಡಿತವಾಗಿ. ಯಾಕಂದ್ರೆ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಅಷ್ಟೇ ಒಗ್ಗಟ್ಟಾಗ್ಬಿಟ್ಟು ನಾವು ಆ ಒಂದು ಪ್ರದೇಶದಲ್ಲಿ ಕ್ಲಬ್ ಅನ್ನ ನಿರ್ಮಾಣ ಮಾಡ್ಕೋತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಜನಪ್ರತಿನಿಧಿಗಳ ಪರವಾಗಿ ಏನು ಅಡ್ವೊಕೇಟ್ ಇದ್ರೆ ಅವರು ಕೂಡ ಅಷ್ಟೇ ಒಂದಷ್ಟು ವಾದವನ್ನ ಮಾಡಿದ್ರು. ನಾವು ಯಾವುದೇ ಒಂದು ಮರಗಳನ್ನು ಕೂಡ ಅಷ್ಟೇ ಕಡಿಯೋಕೆ, ಯಾಕಂದ್ರೆ ಸುಮಾರು 700ರಿಂದ 800 ಮರಗಳು ಆ ಒಂದು ಬಾಲಗೃಹಿ ಆವರಣದಲ್ಲಿದೆ. ಎಲ್ಲಾ ಮರಗಳನ್ನು ನಾವು ಕಡಿಯೋಕೆ ಹೋಗೋದಿಲ್ಲ, ನಾವು ಎಷ್ಟರಕ್ಕೆ ಕ್ಲಬ್ಗೆ ಅವಶ್ಯಕತೆ ಅಷ್ಟು ಮಾತ್ರ ನಾವು ಮಾಡ್ಕೊಂತೀವಿ, ಉಳಿದಂತಹ ಮರಗಳನ್ನು ಕಡಿಯೋದಿಲ್ಲ ಅಂತ. ಆದ್ರೆ ಇದು ಯಾವುದು ಕೂಡ ಅಷ್ಟೇ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತ ವಕೀಲರು ಕೂಡ ಅಷ್ಟೇ ವಾದವನ್ನ ಮಾಡ್ತಾರೆ. ಇವತ್ತೇನೋ ಕಡಿಯಲ್ಲ ಅಂತ ಹೇಳ್ಬಿಟ್ಟು ನಾಳೆ ಸ್ಥಳ ಸಿಗ್ತಾ ಇಲ್ಲ, ಮತ್ತೆ ಇನ್ನೊಂದಷ್ಟು ಸ್ಪೇಸ್ ಬೇಕು ಅಂತ ಕಡಿತಾರೆ. ಆ ಒಂದು ಕಾರಣಕ್ಕೋಸ್ಕರ ಹಿಂದೆ ಕೂಡ ಅಷ್ಟೇ ಮಾಧ್ಯಮಗಳು ಕೂಡ ಅಷ್ಟೇ ಈ ಒಂದು ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದರ ಬಗ್ಗೆ ಕೂಡ ಅಷ್ಟೇ ಅವರು PL ಅಲ್ಲಿ ಸಬ್ಮಿಟ್ ಮಾಡಿರುವಂತಹದ್ದು. ಅಂದ್ರೆ ಈ ರೀತಿಯಾದಂತಹ ಮರಗಳನ್ನ ಮಾರಣ ಹೋಮ ಮಾಡ್ಕೊಂಡ್ಬಿಟ್ಟು ಮೋಜು ಮಸ್ತಿ ಮಾಡುವಂತ ನಿಟ್ಟಿನಲ್ಲಿ ಕ್ಲಬ್ ಅನ್ನಲ್ಲಿ ನಿರ್ಮಾಣ ಮಾಡ್ತಾರೆ ಹೊರತು ಅಲ್ಲಿ ಕ್ಲಬ್ ಮಾಡಿದ್ರೆ ಸಾಕಷ್ಟು ರೀತಿಯಂತ ತೊಂದರೆ ಕೂಡ ಅಷ್ಟೇ ಎಲ್ಲ ಒಂದು ರೀತಿ ಸಾರ್ವಜನಿಕರಿಗಾಗುತ್ತೆ. ಜೊತೆಗೆ ಹಿಂದೆ ಕೂಡ ಅಷ್ಟೇ ಬಾಲಗೃಹಿ ಒಂದು ಅತಿಥಿ ಗೃಹದಲ್ಲಿ ಕೋವಿಡ್ ಟೈಮ್ ನಲ್ಲಿ ಕೂಡ ಅಷ್ಟೇ ಒಂದು ವಾರ್ ರೂಮ್ ಅನ್ನ ರಚನೆ ಮಾಡಿಕೊಂಡು ಸಂಕಷ್ಟದ ಸ್ಥಿತಿಯಲ್ಲಿ ಅಲ್ಲಿಯೂ ಕೂಡ ಅಷ್ಟೇ ಎಲ್ಲಾ ರೀತಿಯಂತ ಒಂದು ವ್ಯವಸ್ಥೆಗಳನ್ನು ಕೂಡ ನಿರ್ಮಾಣ ಮಾಡ್ಕೊಳ್ಬಹುದು. ಕ್ಲಬ್ ಅನ್ನ ನಿರ್ಮಾಣ ಮಾಡಿದಂತಹ ವೇಳೆಯಲ್ಲಿ ಇದು ಯಾವುದೂ ಕೂಡ ಅಷ್ಟೇ ಆಗೋದಿಲ್ಲ, ಜೊತೆಗೆ ಮರಗಳನ್ನ ಕಡಿಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಲ್ಲಿ ಕ್ಲಬ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನ ಕೊಡಿದರೆ ತಡೆಯನ್ನ ಕೊಡಬೇಕು ಅಂತಾನೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಸಲ್ಲಿಸಿದಂತಹ ಅರ್ಜಿಯ ವಕೀಲರು ಕೂಡ ಅಷ್ಟೇ ವಿಚಾರ ಬಂದಾಗ ಓವರ್ ಆಲ್ ಆ ವಿಸ್ತೀರ್ಣ ಇದ್ದಿದ್ದು ಆ ಜಾಗದ್ದು 14 ಎಕರೆ ಸುಮಾರು ವರ್ಷಗಳಿಂದ. ಬಟ್ ಎಟ್ ಪ್ರೆಸೆಂಟ್ ಎಷ್ಟು ಎಕರೆ ಇದೆಯೋ ಗೊತ್ತಿಲ್ಲ. ಬಟ್ ಆ ಕಟ್ಟಡ ಇರೋದು 14 ಎಕರೆ ಜಾಗದಲ್ಲಿ 3.5 ಎಕರೆ ಇತ್ತೆ. ಹಾಗಾಗಿ ಬರೀ ಮರದ ಮಾತ್ರ ಸರ್ವೆ ಆಗ್ಬೇಕು ಅಂತ ಕೋರ್ಟ್ ಆದೇಶದಲ್ಲಿ ಹೇಳಿರೋದು, ಅಥವಾ ಈ ಜಾಗದ ಬಗ್ಗೆ ಏನಾದ್ರೂ ಉಲ್ಲೇಖ ಮಾಡಿದ್ಯಾ? ಹೌದು, ಈ ಕೋರ್ಟ್ ಒಂದು ಆದೇಶ ಕೊಟ್ಟಿರುವಂತ ಕೇವಲ ಮರಗಳಷ್ಟೇ ಅಲ್ಲ, ಅಲ್ಲಿ ಎಷ್ಟು ಮರಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ನಾವು ಸರ್ವೆ ಮಾಡ್ಕೊಂಡು ಹೇಳ್ಬೇಕು. ಜೊತೆಗೆ ಒಟ್ಟಾರೆ ಆ ಒಂದು ಬಾಲಗೃಹಿ ಅತಿಥಿ ಗೃಹ ಎಷ್ಟು ಜಾಗದಲ್ಲಿದೆ ಮತ್ತು ಅದರ ಒಟ್ಟು ವಿಸ್ತೀರ್ಣ ಎಷ್ಟು, ಹೀಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಸರ್ವೆ ಮಾಡ್ಕೊಂಡು ಆ ಒಂದು ಸರ್ವೆ ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಸಲ್ಲಿಕೆ ಮಾಡುವಂತೆ ಈಗಾಗಲೇ ಒಂದು ಆದೇಶವನ್ನ ಕೊಟ್ಟಿದೆ. ಅಂದ್ರೆ ಬಹುತೇಕ 14 ಎಕರೆ ಇದೆಯಾ, ಅದನ್ನ ಬೇರೆ ಯಾರಾದ್ರೂ ಅಕ್ವೈರ್ ಮಾಡಿದಾರಾ ಅಥವಾ ಅಲ್ಲಿ ಮರಗಳು ಎಷ್ಟಿದೆ? ಯಾಕಂದ್ರೆ ಒಂದು ಅಂದಾಜಿನ ಪ್ರಕಾರವಾಗಿ 700ರಿಂದ 800 ಅಷ್ಟು ಮರಗಳಿದೆ ಅಂತ ಹೇಳಿದ್ದಾರೆ. ಆ ಒಂದು 700ರಿಂದ 800 ಮರನೇ ಇದೆಯಾ ಅಥವಾ ಇನ್ನೂ ಜಾಸ್ತಿ ಮರ ಇದೆಯಾ ಅಥವಾ ಇನ್ನೊಂದು ಈಗಾಗಲೇ ಒಂದಷ್ಟು ಮರಗಳನ್ನ ಏನಾದ್ರೂ ಕಟಾವ್ ಮಾಡಿದಾರ? ಹೀಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಸರ್ವೆ ಮಾಡಿಕೊಂಡು ಆ ಒಂದು ಸರ್ವೆಯ ವರದಿಯನ್ನು ಕೂಡ ಅಷ್ಟೇ ಹೈಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ರೀತಿ ಈ ಒಂದು ಸರ್ವೆ ಆದಂತ ಬಳಿಕ ಗೊತ್ತಾಗುತ್ತೆ. ಯಾಕಂದ್ರೆ 14 ಎಕರೆ ಸಂಪೂರ್ಣ ವಿಸ್ತೀರ್ಣ ಅಷ್ಟೇ ಇದೆಯಾ ಅಥವಾ ಅದನ್ನ ಬೇರೆ ಯಾರಾದ್ರೂ ಅಕ್ವೈರ್ ಮಾಡಿದಾರಾ ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈ ಒಂದು ಸರ್ವೆ ಎಲ್ಲ ಆದಂತ ಬಳಿಕ ಗೊತ್ತಾಗುತ್ತೆ. ಜೊತೆಗೆ ಆ ಒಂದು ಸರ್ವೆ ರಿಪೋರ್ಟ್ ನ ಜೊತೆಗೆ ಮರಗಳ ಕುರಿತಾಗಿ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂತಹ ಒಂದು ಸರ್ವೆ ಮಾಡಬೇಕಾಗುತ್ತೆ. ಸರ್ವೆ ಮಾಡಿದಂತ ಬಳಿಕ ಎಷ್ಟು ಮರಗಳಿದೆ, ಅಲ್ಲಿ ಯಾವೆಲ್ಲ ಮರಗಳಿದೆ ಅಂತ ಪ್ರತಿಯೊಂದು ಕೂಡ ಅಷ್ಟೇ ವಿಸ್ತೃತವಾದಂತಹ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಹೈಕೋರ್ಟ್ಗೆ ಕೊಡುವಂತ ಈಗಾಗಲೇ ಈಗ ನ್ಯಾಯಾಧೀಶರು ಕೂಡ ಅಷ್ಟೇ ಆದೇಶ ಮಾಡಿರುವಂತ ಹಿನ್ನೆಲೆಯಲ್ಲಿ ಬಹುತೇಕ ಈ ಒಂದು ಕ್ಲಬ್ ಕಟ್ಟುವಂತ ಅನ್ನುವಂತಹ ಒಂದು ವಿಚಾರ ಬಹುತೇಕ ಇಲ್ಲಿ ಕ್ಲೋಸ್ ಆಗುವಂತ ಸಾಧ್ಯತೆಗಳು ಎಲ್ಲ ಒಂದು ರೀತಿ ದಟ್ಟವಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈ ಬಗ್ಗೆ ಮಾತನಾಡೋದಕ್ಕೆ ಬಾಲಗೃಹಿ ಉಳಿಸಿ ಹೋರಾಟಗಾರರಾಗಿರುವಂತಹ ಸತ್ಯಮೂರ್ತಿ ವಾರಣಾಸಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ಯಮೂರ್ತಿ ಅವರೇ, ನಿಮ್ ತರ ಸಾಕಷ್ಟು ಜನ ಇಂಥದ್ದೆಲ್ಲ ಮಾಡಬಾರ್ದು, ಅದೊಂದು ಪಾರಂಪರಿಕ ಕಟ್ಟಡ ಅಂತ ದನಿಯನ್ನ ಎತ್ತಿದ್ರಿ. ಹೈಕೋರ್ಟ್ ಇದಕ್ಕೆ ಮಧ್ಯಂತರ ಆದೇಶ ಕೊಟ್ಟಿದೆ. ಸೊ ನಾವು ಕೂಡ ಅಭಿಯಾನ ಮಾಡಿದ್ವಿ. ಸೊ ಏನ್ ಹೇಳ್ತೀರಾ ಫಸ್ಟ್ ಹೈಕೋರ್ಟ್ ಆದೇಶಕ್ಕೆ?
2014-15 ಸಂದರ್ಭದಲ್ಲಿ 6-7 ವರ್ಷ ಮೊದಲು ಕೂಡ ನಾವು ಕೆಲವು ಜನ ಮುಂಚೂಣಿಯಲ್ಲಿದ್ದು ಇದನ್ನ ಮಾಡಬಾರ್ದು ಅಂತ ವಿನಂತಿಸಿದ್ವಿ. ಆಗಲೂ ಸರ್ಕಾರ ಕೈಬಿಟ್ಟಿತ್ತು. ಈಗ ನೀವು ಹೇಳ್ತಾ ಇದ್ದೀರಿ, ಈಗ ಪುನಃ ಮಧ್ಯಂತರ ಆದೇಶ ಬಂದಿದೆ, ಸರ್ಕಾರ ಕೈ ಬಿಡಬಹುದು ಅನ್ನುವಂತ ಆಶೆ ಎಲ್ಲರಲ್ಲೂ ಇದೆ. ಆದ್ರೆ ಒಂದೇ ಏನಂದ್ರೆ, ಸರ್ಕಾರ ಎಲ್ಲಿವರೆಗೆ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ಪ್ರಾಯಶಃ ಈ ಸಮಸ್ಯೆ ಪುನಃ ತಲೆ ಎತ್ತುತ್ತಾ ಇರ್ತದೆ ಅಂತ ಅನಿಸ್ತದೆ. ಪುನಃ ನಾವುಗಳು ಸಾರ್ವಜನಿಕರು ಪುನಃ ಇದನ್ನು ವಿರೋಧಿಸ್ತಾ ಬರಬೇಕಾಗತ್ತೆ ಅಂತ ಕಾಣ್ತದೆ. ನನ್ನಂತ ವ್ಯಕ್ತಿಗಳ ಸರ್ಕಾರಕ್ಕೆ ಅದು ಬೆಂಗಳೂರಿನ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇದೆ ಅಲ್ಲ, ಅಲ್ಲಿ ಮಾಡಬಾರದು. ಈಗ ಇದರಲ್ಲಿ ಬಾಲಬ್ರೂವಿನಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡೋದ್ರ ಬಗ್ಗೆ ನಮ್ಮ ಎಲ್ಲರದ್ದು ವಿರೋಧ ಇದೆ. ಆದ್ದರಿಂದ ನಾವುಗಳು ಮಾಡುವಂತದ್ದು ಇಷ್ಟೇ ಒಂದೇ ಒಂದು ವಿನಂತಿ, ಸರ್ಕಾರದವರೇ ನಿಮಗೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ, ನೀವು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ದಯವಿಟ್ಟು ಬಾಲಬ್ರೂಯಿಯನ್ನ ಇನ್ನೂ 100-200 ವರ್ಷಗಳಿಗೆ ಹೀಗೆ ಉಳಿಸ್ಕೊಳ್ಳಿ. ಎಕ್ಸಾಕ್ಟ್ಲಿ. ಈಗ ನಮ್ಮ ಅಭಿಯಾನದ ಕಂಟೆಂಟ್ ಕೂಡ ಅದೇ ಆಗಿತ್ತು. ಯಾಕಂದ್ರೆ ನೋಡಿ, ಅದು ನಾನು ಹೇಳ್ತಾ ಇದ್ದೆ, ಬೆಂಗಳೂರಿನ ಹೃದಯ ಭಾಗದಲ್ಲಿದೆ. ಮತ್ತೆ ಪ್ರತಿಯೊಬ್ರು ಕಣ್ಣು ಅದ್ರ ಮೇಲೆ ಇತ್ತು. ಒಂದಲ್ಲ ಒಂದೇನಾದ್ರೂ ಅಲ್ಲಿ ಮಾಡ್ಲೇಬೇಕು ಅಂತ ಪ್ರಯತ್ನಗಳನ್ನ ಪಡ್ತಾನೆ ಇದ್ರು. ನಿಮ್ಮಂತ ಹೋರಾಟಗಾರರು ಅದಕ್ಕೆ ಅವಕಾಶ ಮಾಡ್ಕೊಡ್ತಾ ಇರ್ಲಿಲ್ಲ. ಅಂತ ಆಗ್ರಹ ಮಾಡ್ತೀರಾ? ಯಾಕಂದ್ರೆ ಅಲ್ಲಿ ಒಂದು ಕಲಾ ಗ್ಯಾಲರಿ ಮಾಡ್ಬೇಕು ಅಥವಾ ಒಂದು ಮ್ಯೂಸಿಯಂ ಮಾಡ್ಬೇಕು, ನಮ್ಮ ಸಂಸ್ಕೃತಿ ಪರಂಪರೆನ ನೆಕ್ಸ್ಟ್ ಜನರೇಷನ್ಗೆ ತಿಳಿಸ್ಬೇಕು, ಇಂಥದ್ದು ಆಗ್ರಹ ಇದೆ. ನಿಮ್ಮ ಆಗ್ರಹ ಏನಾಗ್ಬೇಕು ಆ ಜಾಗದಲ್ಲಿ? ನನ್ನ ಪ್ರಕಾರ ಈಗ ಸದ್ಯಕ್ಕೆ ಬಾಲಬ್ರೂಹಿ ಇರುವಂತಹ ಒಟ್ಟು ಜಾಗ, ಅದರಲ್ಲಿ ಸಾರ್ವಜನಿಕರಿಗೆ ದೈನಂದಿನ ಪ್ರವೇಶ ಇಲ್ಲ. ದೈನಂದಿನ ಪ್ರವೇಶ ಇರುವಂತ ರೀತಿಯಲ್ಲಿ ಪರಂಪರೆ ಅನ್ನೋದು ಪ್ರಜೆಗಳಿಗೆ ಯಾವ ಸಂದರ್ಭದಲ್ಲೂ ಕೂಡ ಸಿಗೋ ರೀತಿ ಅಂತ ಒಂದು ಚಟುವಟಿಕೆ. ಅದೀಗ ಕೆಲವು ಜನ ಮ್ಯೂಸಿಯಂ ಸಂಗ್ರಹಾಲಯ ಅಂತ ಹೇಳಿದವರಿದ್ದಾರೆ, ಬ್ಯಾಂಗ್ಳೂರು ಮ್ಯೂಸಿಯಂ ಅಂತ ಹೇಳಿದವರಿದ್ದಾರೆ. ಅದು ಯಾವುದೇ ಆಗಬಹುದು, ಅದು ಇಂಥದ್ದು ಅಂತ ನಾನೀಗ ಹೊತ್ತಿನಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಸಾರ್ವಜನಿಕರಿಗೆ ಸರ್ವಕಾಲದಲ್ಲೂ ಲಭ್ಯವಾಗುವಂತ ಒಂದು ಪರಂಪರೆಯ ದೃಶ್ಯ ಬಾಲಬ್ರೂಹಿ ಮೂಲಕ ಸಿಗಬೇಕು ಅನ್ನೋದಷ್ಟೇ ಆಸೆ. ಫೈನ್. ಥ್ಯಾಂಕ್ ಯು ಸತ್ಯಮೂರ್ತಿ ವಾರಣಾಸಿ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡೋದಕ್ಕೆ. ವೆಲ್ಕಮ್ ಬ್ಯಾಕ್. ಇವತ್ತು IT ರೇಡ್ ಆಗಿದೆಯಲ್ಲ, ಒಬ್ಬೊಬ್ಬರ ಪರ್ಸನಲ್ ಹಿಸ್ಟ್ರಿಯನ್ನ ನೋಡಿದಾಗ ನಿಜಕ್ಕೂ ಶಾಕ್ ಆಗುತ್ತೆ. ಅದರಲ್ಲೂ ಗುತ್ತಿಗೆದಾರ DY ಉಪ್ಪಾರ್ ಅವರ ಕರ್ಮಕಾಂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ನೋಡಿ ಯಾವ ತರದ ಕರ್ಮಕಾಂಡ ಹಾಗಾದ್ರೆ, ಈ ಹಿಂದೆನೆ ಇದು ಬಯಲಿಗೆ ಬಂದಿತ್ತಾ, ಯಾರ ಮುಖಾಂತರ ಬಂದಿತ್ತು, ಏನಾದ್ರೂ ವರದಿ ಆಲ್ರೆಡಿ ಸರ್ಕಾರಕ್ಕೆ ರವಾನೆ ಆಗಿತ್ತಾ, ಎಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ. MS ಅಡು ಇನ್ಫ್ರಾ ಸಂಸ್ಥೆಯ ಡೀಟೇಲ್ಸ್ ನಾವೀಗ ಕೊಡ್ತಾ ಇರೋದು. ಬೋಗಸ್ ದಾಖಲೆಗಳ ಮೂಲಕ ಟೆಂಡರ್ ಅನ್ನ ಪಡ್ಕೊಳ್ತಾ ಇದ್ರು. ನೀರಾವರಿ ಇಲಾಖೆ ಕಾಮಗಾರಿಯಲ್ಲಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ. ಇದ್ರ ಬಗ್ಗೆ ದೂರು ಕೂಡ ದಾಖಲಾಗಿತ್ತು, ತನಿಖೆ ನಡೆದಿತ್ತು. ಸಮಿತಿ ರಚನೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ನೀರಾವರಿ ಇಲಾಖೆ ಕಾಮಗಾರಿಯಲ್ಲಿ ಯಾವ ತರ ದೋಖಾ ಮಾಡಿದ್ದಾರೆ ಉಪ್ಪಾರ್ ಅವರು, ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದೀವಿ. ನೋಡಿ, ಬೃಹತ್ ನೀರಾವರಿ ವಿತರಣಾ ಕಾಲುವೆ ಆಧುನೀಕರಣ ಅಂತ ಒಂದು ಕಾಮಗಾರಿ ಮಾಡಿ ಅಕ್ರಮವನ್ನ ನಡೆಸಿರೋ ಬಗ್ಗೆ ಒಂದು ದೂರು ದಾಖಲಾಗುತ್ತೆ. ಯಾವಾಗ? 2020 ಆಗಸ್ಟ್ 12ನೇ ತಾರೀಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಅಡು ಇನ್ಫ್ರಾ ಒಂದು ಸಂಸ್ಥೆ ಏನಿದೆ ಆ ಡೀಟೇಲ್ಸ್ ಸಮೇತ ಇಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಅದು ಅಕ್ರಮವಾಗಿ ನಡೀತಾ ಇದೆ. ಕಳಪೆ ಕಾಮಗಾರಿ ಕೂಡ ಆಗಿದೆ ಈ ಕಂಪನಿ ಕಡೆಯಿಂದ. ಇವರು ಟೆಂಡರ್ ಪಡ್ಕೊಳ್ಳೋದೇ ಒಂದು, ಕೆಲಸ ಮಾಡೋದು ಮತ್ತೊಂದು. ಮತ್ತೆ ಈ ಕೆಲಸ ಮಾಡುವಂತ ಟೈಮ್ನಲ್ಲಿ ಕಳಪೆ ಆಗಿರುತ್ತೆ, ಮತ್ತೆ ಹೆಚ್ಚುವರಿಯಾಗಿ ಒಂದಿಷ್ಟು ಹಣವನ್ನ ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು 2020 ಆಗಸ್ಟ್ 12ನೇ ತಾರೀಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ದೂರಿನ ಪತ್ರ ಬಂದಿರುತ್ತೆ. ಇಲ್ಲಿ ಉಪ್ಪಾರ್ ಕಂಪನಿಗೆ ಅನುಕೂಲವಾಗುವಂತ ಷರತ್ತು ಅಳವಡಿಕೆ ಆಗಿರುತ್ತೆ ಅಂತ ಕೂಡ ಆರೋಪ ಮಾಡಿರ್ತಾರೆ. ಮಾರ್ಚ್ 1ನೇ ತಾರೀಕು ಸತ್ಯಶೋಧನಾ ಸಮಿತಿ ವರದಿ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಆಗಿರುತ್ತೆ. ಈ ಬಗ್ಗೆ ಒಂದು ಸಮಗ್ರವಾಗಿ ತನಿಖೆ ಮಾಡಿಬಿಟ್ಟು ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಅಂತ ಸತ್ಯಶೋಧನಾ ಸಮಿತಿ ಅಂತ ಮಾಡಿರ್ತಾರೆ. ಅದ್ರ ಮುಖೇನ ಒಂದು ವರದಿ ಕೂಡ ಸಲ್ಲಿಕೆ ಆಗಿರುತ್ತೆ. ಈ ಬೋಗಸ್ ದಾಖಲೆಗಳ ಮೂಲಕ ಟೆಂಡರ್ ಅನ್ನ ಈ ಕಂಪನಿ ಮುಖಾಂತರ ಪಡ್ಕೊಳ್ತಾ ಇದ್ರು ಗುತ್ತಿಗೆದಾರ DY ಉಪ್ಪಾರ್. ಮತ್ತೆ ಬೇರೆ ಟೆಂಡರ್ ತಗೊಳ್ತಾರಲ್ಲ ಅವ್ರಿಗೆಲ್ಲ ಒಂದು ಬೇರೆ ರೂಲ್ಸ್, ಇವರಿಗೆ ಅಕಸ್ಮಾತ್ ಸಿಕ್ಕಿದ್ರೆ ಟೆಂಡರ್ ಇವರಿಗೆ ಬೇರೆ ರೂಲ್ಸ್ ಅಪ್ಲೈ ಆಗ್ತಾ ಇತ್ತಂತೆ. ಅದ್ರ ಬಗ್ಗೆನೂ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಒಂದು ಸಮಿತಿ ರಚನೆ ಮಾಡಿ ವರದಿ ಕೊಡಿಸಿದ್ರು. ಅದಾದ್ಮೇಲೆ ಸರ್ಕಾರ ಏನ್ ಮಾಡ್ತು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಬೋಗಸ್ ದಾಖಲೆಗಳು ಮತ್ತೆ ಅಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ ಒಂದು ಕಂಪ್ಲೇಂಟ್ ಕಾಪಿ, ಅದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ
ಪತ್ರ ರವಾನೆ ಆಗಿತ್ತು. ಅದು 2020 ಆಗಸ್ಟ್ ನಲ್ಲಿ ಕಳಿಸ್ಕೊಟ್ಟಿದ್ರು. ಇದಕ್ಕೂ ಮೀರಿ ಇನ್ನೊಂದು ಶಾಕಿಂಗ್ ವಿಚಾರ ಇದೆ. ಅದನ್ನ ಕೇಳಿಸ್ಕೊಂಡ್ಬಿಟ್ರೆ ನೀವು ಕೂತಲ್ಲೇ ಶೇಕ್ ಆಗ್ಬಿಡ್ತೀರಾ. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಎಂತ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ಇತ್ತು, ಆಗ್ಲೂ ಕೂಡ 100 ಕೋಟಿ ರಿಲೀಸ್ ಆಗಿದೆ. ಇವ್ರು ರಿಲೀಸ್ ಆದ್ಮೇಲೆ ನೆಟ್ ಕೆಲಸನಾದ್ರೂ ಮಾಡಿದಾರಾ? ಅದೂ ಇಲ್ಲ. ಕಾಮಗಾರಿ ಕಳಪೆಯಿಂದ ಕೂಡಿದೆ. ಇದ್ರ ಬಗ್ಗೆನೇ ಕಂಪ್ಲೇಂಟ್ ಆಗಿದ್ದು. ಉಪಾರ್ ಕಂಪನಿಗೆ ಅನುಕೂಲವಾಗುವಂತೆ ಷರತ್ತುಗಳನ್ನ ಮಾಡ್ತಾ ಇದ್ರು. ಬೇರೆಯವ್ರಿಗೆ ಕೊಟ್ರೆ ಕಂಡೀಷನ್ಸ್ ಎಲ್ಲ ಅಪ್ಲೈ ಆಗ್ತಾ ಇತ್ತು. ಬಟ್ ಈ ಕಂಪನಿ ಕೊಟ್ರೆ ಕಂಡೀಷನ್ಸ್ ಇವ್ರು ಹೇಳ್ದಂಗೆ. ಕೋವಿಡ್ ಸಂಕಷ್ಟದಲ್ಲಿ 700 ಕೋಟಿ ಹಣ ರಿಲೀಸ್ ಆಗಿದೆ. ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾಮಗಾರಿಯಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಇದೆ. ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಸಿಕ್ಕಿರೋದೇ ಒಂದಕ್ಕಂತೆ, ಈಗ ಕೊಟ್ಟಿದ್ದೇ ಬೇರೊಂದಂತೆ. ಕೃಷ್ಣ ಭಾಗ್ಯ ಜಲ ನಿಗಮ ಕಾಮಗಾರಿಗೆ ಕ್ಯಾಬಿನೆಟ್ ನಲ್ಲಿ 375 ಕೋಟಿಯಷ್ಟು ಅನುಮೋದನೆ ಸಿಕ್ಕಿತ್ತು. ಆದ್ರೆ 2 ಟೆಂಡರ್ ಕೊಡಿಸಿದ್ದಾರೆ. ಅದರಲ್ಲಿ ನೋಡಿ ಎಷ್ಟು ಒಂದು ಅಕ್ರಮ ಆಗಿದೆ ಅಂದ್ರೆ 856.80 ಕೋಟಿ ಮಾಡಿ ಗುತ್ತಿಗೆಯನ್ನ ಕಂಪನಿ ಪಡ್ಕೊಂಡಿದೆ. ಕಂಪನಿಗಳ ವಿಳಾಸದಲ್ಲೂ ಬದಲಾವಣೆ ಮಾಡಿದ್ದಾರೆ. ಆ ತರ ಗೋಲ್ಮಾಲ್ ಮಾಡಿದಾರಂತೆ. ಇನ್ನು ನೈಜ ದರಕ್ಕಿಂತ ಹೆಚ್ಚುವರಿಯಾಗಿ ದರವನ್ನ ನಮೂದಿಸಿದ್ದಾರೆ ಅಂತ ಆರೋಪ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಈ ತರದೊಂದು ಕಾಮಗಾರಿ ಇದೆ ಅಂತ ಹೇಳ್ಬಿಟ್ಟು ಟೆಂಡರ್ ತಗೊಳ್ಳೋದು, ಟೆಂಡರ್ ಮಾಡೋದು ಕಳಪೆ ಕಾಮಗಾರಿ, ಇದಾದ್ಮೇಲೆ ಇದು ಮುಗಿಸೋ ಅಷ್ಟೊತ್ತಿಗೆ ಇನ್ನಷ್ಟು ಹೆಚ್ಚುವರಿ ಅಮೌಂಟ್ ಬೇಕು ಅಂತ ಮತ್ತೆ ತಗೊಳ್ಳೋದು ಸರ್ಕಾರದ ಕಡೆಯಿಂದ. ಈ ಬಗ್ಗೆ ಮಾತನಾಡೋದಕ್ಕೆ ದೂರುದಾರರಾಗಿರುವಂತಹ ಕಾಂತು ಪಾಟೀಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾಂತು ಪಾಟೀಲ್ ಅವರೇ, ಈಗ ಯಾವಾಗ ನೀವು ದೂರನ್ನ ಕೊಟ್ರಿ, ಅದಾದ್ಮೇಲೆ ಏನೆಲ್ಲ ಆಕ್ಷನ್ ಆಗಿತ್ತು? ಮೇಡಮ್ ಅವರೇ, ಈಗ ಇವ್ರು ಡಿವೈ ಉಪ್ಪಾರ್ ಅಂತ ನಿದಾರಲ್ರಿ, ಹಾ, ಇವ್ರದ್ದು 2 ಕಂಪನಿಗಳು ಅದಾವ. ಇನ್ನೊಂದು NY ಕಟ್ಟಿಮನಿ ಅಂತೇಳಿ, ಒಂದು ಅಡೋ ಇನ್ಫ್ರಾ ಅಂತೇಳಿ, ಮತ್ತ ಡಿವೈ ಉಪ್ಪಾರ್ ಅಂತೇಳಿ 3 ಕಂಪನಿಗಳು. ಯಾವ್ದೇ ಟೆಂಡರ್ ಕರೆದ್ರೂ ಈ 3 ಜನ ಹಾಕೋದು ತಮ್ಮ ಕಂಪನಿ ನಿಂತ ಕಾಂಪಿಟೇಷನ್ ಮಾಡಿ ಅದು ಟೆಂಡರ್ ನ ತಾವೇ ತಗೊಳ್ಳೋದು ಏನ್ರಿ. ಅಂದ್ರೆ ನೀರಾವರಿ ವಿಚಾರವಾಗಿ, ಇರಿಗೇಷನ್ ವಿಚಾರವಾಗಿ ಯಾವುದೇ ಟೆಂಡರ್ ಇದ್ರು ಇವ್ರು ಅಪ್ಲೈ ಮಾಡೋದು. ಇವರೇ ಅಪ್ಲೈ ಮಾಡೋದು, ಅದಕ್ಕೆ ಎಲಿಜಿಬಲ್ ಇವರೇ ಏನಂದ್ರೆ ಈಗೇನು ಟೆಂಡರ್ ಏನಂತಾರ ಕಂಡೀಷನ್ಸ್ ಏನಂತಾರ ನೋಡ್ರಿ. ಸೊ ಇವ್ರು ಯಾವ್ದು ಎಲಿಜಿಬಲ್ ಇರ್ತಾರ ಅದೇ ಕಂಡೀಷನ್ಸ್ ಅಧಿಕಾರಿಗಳು ಆ ಕಂಡೀಷನ್ಸ್ ಹಾಕ್ತಿರೋದು. ಈಗ ಒಂದು ವಿಚಾರ ಬಂದು KNNL ದಾಗ, ಕರ್ನಾಟಕ ನೀರಾವರಿ ನಿಗಮದಾಗ 2018 ಏನಪ್ಪಾ ಅಂತಂದ್ರೆ, ಒಂದು ಘಟಪ್ರಭಾ ಎಡಗಂಟೆ ಕಾಲುವೆ ಆಧುನೀಕರಣಕ್ಕೆ ಏನಪ್ಪಾ ಅಂತಂದ್ರ 573 ಕೋಟಿಗೆ ಏನಪ್ಪಾ ಅಂತಂದ್ರೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ರು. ಹೌದಾ? ಸೊ 2019 ಅದಕ್ಕೆ ಏನ್ ಮಾಡ್ತಾರ್ರಿ, ಅಲ್ಪಾವಧಿ ಟೆಂಡರ್ ಕರೆದು 829 ಕೋಟಿ ಮಾಡ್ಕೊಂತಾರ. ಅಂದ್ರ 255 ಕೋಟಿ ಹೆಚ್ಚಿಗೆ. ಈ ರೀತಿ. ಮತ್ತ ಇನ್ನೊಂದು ಬಂದು ಇಲ್ಲಿ ನಾರಾಯಣಪುರ ಬಲದಂಡೆ ಕಾಲುವೆ, ನಾರಾಯಣಪುರ ಕೃಷ್ಣ ಭಾಗ್ಯ ಜಲ ನಿಗಮ ಏನ್ರಿ, ಅಲ್ಲಿನೂ ಏನಪ್ಪಾ ಅಂದ್ರೆ 800 ಕೋಟಿ ಇದ್ದು 920 ಕೋಟಿ ಮಾಡ್ಕೊಂತಾರ. ಮತ್ತ ಯಾವ್ದೇ ಈಗ ದೊಡ್ಡ ದೊಡ್ಡ ಟೆಂಡರ್ ಇದ್ದವಪ್ಪ ಅಂತಂದ್ರೆ ಆ ಟೆಂಡರ್ ಗಳನ್ನ ಏನ್ ಮಾಡ್ತಾರ್ರಿ, ಅಲ್ಪಾವಧಿ ಟೆಂಡರ್, ಶಾರ್ಟ್ ಟೆಂಡರ್ ಕರೆದು ಬಿಡೋದು. ಆಫೀಸರ್ಗಳನ್ನ ತಾವೇ ತಮಗೆ ಬೇಕಾದಂತ ಆಫೀಸರ್ಗಳ ಆ ಇಲಾಖೆಗೆ ಹಾಕಿಸ್ಕೊಂಡು ಟೆಂಡರ್ ಕರೆಸ್ಬಿಡೋದು. ಅಲ್ಪಾವಧಿ ಟೆಂಡರ್ನಾಗ ವಾಟ್ ಇಸ್ ದಿ ಏನಪ್ಪಾ ಅದಕ್ಕೆ ಕಂಡೀಷನ್ಸ್ ಇರ್ತಾವ. ಆ ಕಂಡೀಷನ್ಸ್ ಅವ್ರು ಎಲಿಜಿಬಲ್ ಇರ್ತಾರ, ಕಾಂಪಿಟೇಷನ್ 3 ಇರ್ತಾರ, ಅದ್ರಾಗ ಬರೋದಕ್ಕೆ ಮಾಡ್ಕೊತಾರೆ ಅಷ್ಟೇ. ಮಾಡ್ಕೊಂಡು ಏನ್ ಮಾಡ್ತಾರೆ, ಹೆವಿ ಕ್ವಾಂಟಿಟಿ ಐಟಮ್ಸ್ ಗಳನ್ನ ಇಡ್ತಾರ ಎಸ್ಟಿಮೇಟ್ ನಾಗ. ಈಗ ಮೇಡಮ್ ಅವ್ರ ತಮ್ಗೊಂದು ಉದಾಹರಣೆ ಹೇಳ್ತೀನಿ. 0 to 95 ಕಿಲೋಮೀಟರ್ ನಾರಾಯಣಪುರ ಬಲದಂಡೆ ಕಾಲುವೆ ಅಂತೇಳಿ 0 to 95 ಕಿಲೋಮೀಟರ್ 65,28,000 ಕ್ಯೂಬಿಕ್ ಮೀಟರ್ ಮರಮನ್ನ ಬಳಸಿದ್ದಾರೆ ಅದರಲ್ಲಿ ಎಸ್ಟಿಮೇಟ್ ಅಲ್ಲಿ. ಮೇಡಮ್ ಅವರೇ, ಬೀದರ್ ಟು ಬೆಂಗಳೂರು 750 ಕಿಲೋಮೀಟರ್ ಅಷ್ಟು ಮರಮ ಡಬಲ್ 4 ಲೈನ್ ಮಾಡಿದ್ರೆ ಅಷ್ಟು ಮರಮನ್ನ ಬಳಸಬಹುದು. ಒಂದು ರೋಡೇ ಆಗ್ತದ, ಬರೀ 95 ಕಿಲೋಮೀಟರ್ ಬಳಸ್ಕೊಂಡ. ಈ ರೀತಿ ಲೂಟಿ ಇದು ಹೆಂಗಂದ್ರ, ಅಂದ್ರೆ ನಾವ್ ಕೇಳ್ಪಟ್ವಿ ಕಾಮಗಾರಿ ಮಾಡಿದರೆ ಮಾಡ್ದಲ್ಲೆಲ್ಲ ಅದ್ ಕಳಪೆ ಕಾಮಗಾರಿ ಆಗಿದೆ, ಕ್ವಾಲಿಟಿನೇ ಇಲ್ಲ. ಮೇಡಮ್ ಅವರೇ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ ನಾವು, ಕ್ವಾಂಟಿಟಿ ಹೆಚ್ಚಿಗಿಡೋದು ಅದೂನು ಆಯ್ತಾ, ಓಕೆ, ಕ್ವಾಂಟಿಟಿ ಹೆಚ್ಚಿಗಿಟ್ಟಿದ್ರು ಗುಡ್ ಕ್ವಾಲಿಟಿ ಕೊಡ್ಬೇಕಲ್ರಿ, ಕ್ವಾಲಿಟಿನೂ ಇಲ್ಲ. ಸಾವಿರಾರು ಉದಾಹರಣೆ ನಮ್ಮಲ್ಲಿ ಫೋಟೋಸ್ ಎಲ್ಲ ಕಂಪ್ಲೇಂಟ್ ದಲ್ಲಿ ಹಾಕಿದೀವಿ. ಲೂಟಿ ಈಗ ನೋಡ್ರಿ 655 ಕೋಟಿ. ಈಗ ರನ್ನಿಂಗ್ ಇರುವಂತ ಒಂದು ಕಾಲುವೆಯಲ್ಲಿ ಸುಮಾರು ವರ್ಷಗಳಿಂದ ನೀರು ಹರಿಯುವಂತ ಕಾಲುವೆಯಲ್ಲಿ
ಬ್ಲಾಸ್ಟಿಂಗ್ 65 ಕೋಟಿ ಸ್ಟೋನ್ ಬ್ಲಾಸ್ಟಿಂಗ್ ಅಂತಿರ್ತಾರ. ರನ್ನಿಂಗ್ ಇರೋ ಕಾಲುವೆ ಬ್ಲಾಸ್ಟ್ ಎಲ್ಲಿ ಮಾಡ್ತಾರೆ ಇವರು? ಸುಮ್ ಅಂದಾದ್ರೆ ಈಗ ಜನಪ್ರತಿನಿಧಿಗಳೇ ಅದಕ್ಕೆ ಅನುಮೋದನೆ ಕೊಡೋ ಟೈಮ್ನಾಗ, ಅಧಿಕಾರಿಗಳ ಅನುಮೋದನೆ ಕೊಡೋ ಟೈಮ್ನಾಗರೆ ವಿಚಾರ ಮಾಡ್ಬೇಕಲ್ರಿ. ಯಾರಿಗೆಲ್ಲ ಕಾಮನ್ ಮ್ಯಾನ್ ಈಗ ಒಂದು ಕಾಲುವೆ ನೀರು ಹರಿತಕ್ಕಂತ ಕಾಲುವೆಯಲ್ಲಿ ಬ್ಲಾಸ್ಟಿಂಗ್ ಎಲ್ಲಿ ಮಾಡ್ತಾರ? ಹೌದು, ಕೆಲವೊಂದು ಬೇಸಿಕ್ ಇರುತ್ತೆ, ಅದನ್ನ ಕಾಮನ್ ಸೆನ್ಸ್ ಅದು ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಅದ್ರಲ್ಲೂ ಈ ಕೋವಿಡ್ ಟೈಮ್ ನಲ್ಲಿ ನೋಡಿ, ಕೋವಿಡ್ ಟೈಮ್ ನಲ್ಲಿ 100 ಕೋಟಿ ರಿಲೀಸ್ ಮಾಡಿದ್ದಾರೆ. ನೋಡಿದ್ರೆ ಖಜಾನೆಯಲ್ಲಿ ದುಡ್ಡಿಲ್ಲ, ಖಾಲಿ ಅಂತಿದ್ರು. ಮೇಡಮ್ ಅವರೇ, ಕೋವಿಡ್ನಾಗ ಇವರಿಗೆ ನಾರಾಯಣಪುರ ಬಲದಂಡೆ ಕಾಲುವೆ ಏನ್ರಿ, ನಾರಾಯಣಪುರ ಬಲದಂಡೆ ಕಾಲುವೆ ಏಪ್ರಿಲ್ 10ನೇ ತಾರೀಕು ನೀರು ನಿಲ್ತದ. ಅಂದ್ರೇನು ನೀರ್ ನಿಲ್ಲಿಸ್ತಾರ, ತಡೆ ಹಿಡಿತಾರ ನೀರನ್ನ. ಕಾಲುವೆನಿಂದ ಕಾಲುವೆ ನೀರ್ ಹರಿಸೋದು ಏಪ್ರಿಲ್ 10ನೇ ತಾರೀಕು ನಿಂದಿರ್ತದ. 16ನೇ ತಾರೀಕು ಏನಪ್ಪಾ ಅಂತಂದ್ರೆ ಏಪ್ರಿಲ್ 16ನೇ ತಾರೀಕು ಕಾಮಗಾರಿ ಪ್ರಾರಂಭ ಮಾಡ್ತಾರ. ಮೇ 2ನೇ ತಾರೀಕು 120 ಕೋಟಿ ಇವ್ರಿಗೆ ಪೇಮೆಂಟ್ ಮಾಡ್ತಾರ. ಅಷ್ಟು ವರ್ಕ್ ಎಲ್ಲಿ ಮಾಡಿದ್ರು ಪ್ರಶ್ನೆ. ಒಂದ್ ವರದಿ ಸಲ್ಲಿಕೆ ಆಯ್ತಲ್ಲ ಸರ್ಕಾರಕ್ಕೆ, ಏನಾದ್ರೂ ಆಕ್ಷನ್ ಆಯ್ತಾ ಆಮೇಲೆ? ಎಲ್ಲ ಅಡ್ಜಸ್ಟ್ಮೆಂಟ್ ಮೇಡಮ್. ಇಲ್ಲಿ ನೋಡಿ ಮೇಡಮ್, ನೀವು ದಿನಗಳನ್ನ ಲೆಕ್ಕ ಹಾಕಿದ್ರಿ. 16ನೇ ತಾರೀಕು ಕಾಮಗಾರಿ ಪ್ರಾರಂಭ ಆದ್ಮೇಲೆ 14 ದಿನ 16ರಿಂದ 320 ಕೋಟಿದವ್ರು ಎಲ್ಲಿ ಮಾಡಿದ್ರು? ಸಣ್ಣ ವಿಚಾರನ ನೋಡಿದ್ರೆ ಕರೆಕ್ಟ್ ಆಗ್ತದೆ, ಸಣ್ಣ ವಿಚಾರ ಅದು. ಹೌದು, ಈಗ ನೋಡೋಣ, ಈಗ ಅಕ್ರಮ ಬಯಲಿಗೆ ಬಂದಿದೆ. ಈಗ IT ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ದೊಡ್ಡ ದೊಡ್ಡ ವಿಚಾರಗಳು ಇನ್ನೂ ಹೊರಗಡೆ ಬರುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಕಾಂತು ಪಾಟೀಲ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡೋದಕ್ಕೆ. ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ ಮೂಲಕ ಪ್ರತಿದಿನ ನಾವು ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಉತ್ತರವನ್ನ ಪಡ್ಕೊಳ್ತಾ ಇದೀವಿ. ಕೂ ಆಪ್ ಮೂಲಕ ಇವತ್ತು ನಾವು ಪ್ರಶ್ನೆಯನ್ನ ಕೇಳಿದ್ವಿ, ಬಾಲಬ್ರೂಯಿ ಬದಲು ಬೇರೆಡೆ ಶಾಸಕರಿಗೆ ಕ್ಲಬ್ ನಿರ್ಮಾಣವನ್ನ ಮಾಡಬೇಕಾ ಅಂತ. ಸೊ ಅದಕ್ಕೆ ಹೌದು ಅಂತ 61%, ಇಲ್ಲ ಅಂತ 39% ನಮಗೆ ಆನ್ಸರ್ ಬಂದಿದೆ. ಇನ್ನು ಪ್ರತಿನಿತ್ಯ ನಾವು 2 ಪ್ರಶ್ನೆಯನ್ನ ಕೂ ಆಪ್ನಲ್ಲಿ ಕೇಳ್ತಾ ಇದ್ದೀವಿ. ನೀವು ಆನ್ಸರ್ ಮಾಡಬೇಕು ಅಂತಂದ್ರೆ ಕೂ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಮತ್ತೊಂದು ಕಟ್ಟಡ ಕುಸಿತ ಆಗಿದೆ. ಕಸ್ತೂರಿ ನಗರದ ಡಾಕ್ಟರ್ಸ್ ಲೇಔಟ್ ನಲ್ಲಿ ಕಟ್ಟಡ ಕುಸಿತ ಆಗಿರೋದು. ಬೆಳಿಗ್ಗೆನೆ ವಾಲಿತ್ತು 3 ಅಂತಸ್ತಿನ ಕಟ್ಟಡ, ಸಂಜೆ ವೇಳೆಗೆ ಅದು ಕೊಲ್ಯಾಪ್ಸ್ ಆಗಿದೆ. ಕಟ್ಟಡ ವಾಲುತ್ತಲೇ ಮನೆಯಿಂದ ಹೊರಗಡೆ ಬಂದಿದ್ರು ಅಲ್ಲಿನ ನಿವಾಸಿಗಳು. ಹಾಗಾಗಿ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಒಂದ್ ವೇಳೆ ಸಡನ್ ಆಗಿ ಯಾರಿಗೂ ಒಂದು ಹಿಂಟು ಸಿಗದೆ ಕೊಲ್ಯಾಪ್ಸ್ ಆಗ್ಬಿಟ್ಟಿದ್ರೆ ಬಿಲ್ಡಿಂಗ್, ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಾ ಇತ್ತು. ಕಟ್ಟಡ ವಾಲಿದೆ, ಬೆಳಿಗ್ಗೆ ಗೊತ್ತಾದ ತಕ್ಷಣ ಅಲ್ಲಿನ ನಿವಾಸಿಗಳು ಹೊರಗಡೆ ಬಂದ್ಬಿಟ್ಟಿದ್ದಾರೆ ಲಗೇಜ್ ಸಮೇತ. ಹಾಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪೊಲೀಸರು ಹಾಗೇನೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದು. ಬೆಂಗಳೂರಲ್ಲಿ ರಿಪೀಟೆಡ್ಲಿ ಇಂಥ ಘಟನೆಗಳು ಆಗ್ತಾ ಇದೆ. ಕಳೆದ 15 ದಿನಗಳಿಂದ ನಾವು ನೋಡ್ತಾನೆ ಇದ್ದೀವಿ, ಈ ತರದ್ದು ಕಟ್ಟಡ ಕುಸಿತಾನೆ ಇದೆ. ಸೊ ಒಂದು ಪುಣ್ಯ ಅಂತಂದ್ರೆ ವಾಲದ ತಕ್ಷಣ ಗೊತ್ತಾಗ್ತಾ ಇದೆ, ಹಿಂಟ್ ಸಿಗ್ತಾ ಇದೆ. ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಅಲ್ಲಿನ ನಿವಾಸಿಗಳು ಹೊರಗಡೆ ಬಂದಿದ್ರಿಂದ ಇವತ್ತು ಕೂಡ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಲ್ಲಿ ಮತ್ತೊಂದು ಕಟ್ಟಡ ಕುಸಿತ ಆಗಿದೆ ಕಸ್ತೂರಿ ನಗರದಲ್ಲಿ. ಎರಡು ಗಳಿಗೆ ನಮಗೆ ಸ್ವಲ್ಪ ಶಬ್ದ ಬಂತು. ನಾನು ಹೊರಗಡೆ ಬಂದಮೇಲೆ ಅವ್ರ ಮನೆ ಹೊರಗಡೆ ಇದ್ದವರು ಇಬ್ರು ಹೊರಗಡೆ ನಿಂತಿದ್ರು. ಶಬ್ದ ಹೊರಗಡೆ ನಿಂತಿದ್ರು. ಆಮೇಲೆ ಇವರು ನಮ್ಮ ವಾಚ್ಮನ್ನ ಕೇಳಿದೆ ಏನಾಯ್ತು ಅಂತ. ಸರ್, ನಮ್ಮ ಮನೆ ಹೊರಗಡೆ ಇರೋ ಪಿಲ್ಲರು ಇಳಿತಾ ಇದೆ ಅಂದ್ರು. ನಾನು ತಕ್ಷಣ ಹೋದೆ. ಅದು ಬಂದು ಎಂಟ್ರೆನ್ಸ್ ಲೆಫ್ಟ್ ಸೈಡಲ್ಲಿ. ತಕ್ಷಣ ಹೋಗಿದ ತಕ್ಷಣ ಮನೆ ಒಳಗಡೆನೆ ಆ ಪಿಲ್ಲರ್ ಇತ್ತು, ಅದು ಇಳಿತಾನೆ ಇತ್ತು. ಆಮೇಲೆ ಪಕ್ಕದಾಗ ಹೋದೆ, ಅದೂ ಇಳಿತಾ ಇತ್ತು. 2 ಪಿಲ್ಲರ್ ವೀಕ್ ಆಗಿ ಇಳಿತಾನೆ ಇತ್ತು. ಸೊ ಒಂದು ಅರ್ಧ ಗಂಟೆ ನಿಮ್ಗೆ 1 ಫೀಟು 1 ಅಡಿ ಕೆಳಗಡೆ ಹಿಡಿದು ಬಿಡ್ತು. ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಡಾಕ್ಟರ್ಸ್ ಲೇಔಟಲ್ಲಿ ಒಂದು ಕಟ್ಟಡ ಕುಸಿತ ಆಗಿದೆ. ಇದರಲ್ಲಿ ಒಟ್ಟು 8 2 BHK ಅಪಾರ್ಟ್ಮೆಂಟ್ಸ್ಗಳಿತ್ತು. ಅದರಲ್ಲಿ 3 ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಮಧ್ಯಾಹ್ನದಿಂದ ಅದು ಬಿರುಕು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ತಕ್ಷಣ ಅಲ್ಲಿರುವ ಸೆಕ್ಯೂರಿಟಿ ಮತ್ತು ವಾಸ ಮಾಡ್ತಾ ಇರೋ ಜನರು ಅದನ್ನು ಅಲರ್ಟ್ ಆಗಿ ಸುರಕ್ಷಿತವಾಗಿ ಹೊರಗೆ ಬಂದಿದ್ದಾರೆ. ಮಧ್ಯಾಹ್ನದ ನಂತರ ಸಂಜೆವರೆಗೆ ಅದು ಬಿರುಕು ಕುಸಿತಗೊಂಡು ಒಂದು ಕಡೆ ಬಿಲ್ಡಿಂಗ್ ವಾಲಿದೆ.
ಈಗಾಗಲೇ ಎಲ್ಲರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ ಮತ್ತು ಅಕ್ಕಪಕ್ಕದ ಬಿಲ್ಡಿಂಗ್ ಅಲ್ಲಿನೂ ಕೂಡ ಯಾರು ವಾಸ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ನಾವು ಸ್ಥಳಾಂತರಿಸಿ ಈಗ BBMPಯಿಂದ ಅದನ್ನು ಮುಂದಿನ ಒಂದು ಡಿಮಾಲಿಷನ್ ಕಾರ್ಯ ಮುಂದುವರಿಯುತ್ತೆ ಮತ್ತು ಏನು ಈ ಬಿಲ್ಡಿಂಗ್ ಓನರ್ ಮೇಲೆ ಏನು ದೂರು ನೀಡ್ತಾರೆ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕಸ್ತೂರಿ ನಗರದ ಡಾಕ್ಟರ್ಸ್ ಲೇಔಟ್ನಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿರೋ ಬಗ್ಗೆ ಬ್ರೇಕ್ ಮುಂಚೆ ನಿಮಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇವತ್ತು ಬೆಳಗ್ಗೆನೆ ಆ ಕಟ್ಟಡ ವಾಲ್ ಇದೆ. ಸೊ ವಾಲ್ ಅಂತ ಟೈಮ್ನಲ್ಲಿ ಗಮನಕ್ಕೆ ಬಂದಿದೆ, ಅಲ್ಲಿದ್ದಂಥ ನಿವಾಸಿಗಳು ಹೊರಗಡೆ ಬಂದಿದ್ದಾರೆ. ಆ ಕಟ್ಟಡ ಬೀಳುವಂತ ಎಕ್ಸ್ಕ್ಲೂಸಿವ್ ಫುಟೇಜ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು. ವಾಲ್ ಇದ್ದಂಥ ಕಟ್ಟಡ ಯಾವ ತರ ಸಂಜೆ ವೇಳೆಗೆ ಬಿದ್ದಿದೆ, ಮತ್ತೆ ಅದು ನೋಡಿದಾಗ ಲಾಸ್ಟ್ ಟೈಮ್ ಎಲ್ಲ ಬೆಂಗಳೂರಲ್ಲಿ ಬಿದ್ದಿತ್ತಲ್ಲ ಆ ಥರ ಹಳೆ ಕಟ್ಟಡ ಅಂತೂ ಅಲ್ಲ ಇದು. ಯಾಕಂದ್ರೆ ರೀಸೆಂಟ್ ಆಗಿ ಕಟ್ಟಿರೋ ಅಪಾರ್ಟ್ಮೆಂಟ್ ಜೊತೆಗೆ ಸಿಮೆಂಟ್ನಿಂದ ಕಟ್ಟಿರುವಂಥ ಅಪಾರ್ಟ್ಮೆಂಟ್ ಪಿಲ್ಲರ್ ಮೋಸ್ಟ್ಲಿ ಸರಿಯಾಗಿ ಹಾಕದೆ ಇದ್ದಿದ್ದರಿಂದ ಇಂಥ ಅನಾಹುತ ಆಗಿದೆ ಅಂತ ಮೇಲ್ನೋಟಕ್ಕೊಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ಎಷ್ಟು ಭೀಕರತೆಯಿಂದ ಇದೆ ನೋಡಿ. ಅಕಸ್ಮಾತ್ ಯಾರಿಗೂ ಗೊತ್ತಾಗದೆ ಇದ್ದಿದ್ರೆ ಅಲ್ಲಿ ಎಂತ ದುರಂತ ನಡೆದು ಹೋಗ್ತಾ ಇತ್ತು. ಇದು ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತ ಫುಟೇಜ್. ಇದು ನಮ್ಮಲ್ಲಿ ಮಾತ್ರ. ಬೆಂಗಳೂರಿನ ಕಸ್ತೂರಿ ನಗರದ ಡಾಕ್ಟರ್ಸ್ ಲೇಔಟ್ನಲ್ಲಿ 3 ಅಂತಸ್ತಿನ ಕಟ್ಟಡ ಬೀಳ್ತಾ ಇರುವಂತ ದೃಶ್ಯ. ಏನು ಗೊತ್ತಿಲ್ಲ ಸರ್, ನಾನು ಬರ್ತಾ ಇದ್ದೆ ಬಿದ್ದೋಯ್ತು. ಕೂ ಆಪ್ನಲ್ಲಿ 2ನೇ ಪ್ರಶ್ನೆಯನ್ನ ನಾವು ಕೇಳ್ತಾ ಇದ್ದೀವಿ. ಆಪ್ತರ ಮೇಲಿನ IT ದಾಳಿ ಯಡಿಯೂರಪ್ಪ ಅವ್ರಿಗೆ ಕಂಟಕವಾಗುತ್ತಾ ಅಂತ. ಇದಕ್ಕೆ ನಿಮ್ಗೆ ಇನ್ನೂ ಸಮಯಾವಕಾಶ ಇದೆ ಆನ್ಸರ್ ಅನ್ನ ಕೊಡೋದಕ್ಕೆ, ಅಂದ್ರೆ ನಿಮ್ಮ ಒಪಿನಿಯನ್ ಅನ್ನ ಹೇಳೋದಕ್ಕೆ. ಆಪ್ತರ ಮೇಲಿನ IT ದಾಳಿ ಯಡಿಯೂರಪ್ಪಗೆ ಕಂಟಕವಾಗುತ್ತಾ ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಅಭಿಪ್ರಾಯ ಹೌದು ಅಂತಾದ್ರೆ ಹೌದು ಅಂತ ಆನ್ಸರ್ ಮಾಡಿ, ಇಲ್ಲ ಅಂತಾದ್ರೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದಕ್ಕೆ ನೀವು ಕೂ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಇದಕ್ಕೆ ನಿಮ್ಮಿಂದಲೇ ಬಂದಂತ ಉತ್ತರವನ್ನ ರಾತ್ರಿ 10 ಗಂಟೆ ಬುಲೆಟಿನ್ ನಲ್ಲಿ ಪ್ರಸಾರ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ